ನಮಸ್ಕಾರ ವೀಕ್ಷಕರೇ. ಎನ್ಆರ್ಸಿ ಅನ್ನೋ ಪದವನ್ನ ಎಲ್ಲರೂ ಖಂಡಿತ ಕೇಳಿರ್ತೀರ. ತುಂಬಾ ದಿನಗಳಿಂದ ಈ ಪದ ಕೇಳದೇ ಇರೋದ್ರಿಂದ ಕೆಲವರು ಇದನ್ನ ಮರೆತಿರೋ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಬಾರಿ ಈ ಪದವನ್ನ ನೆನಪು ಮಾಡ್ತಾ ಇರೋದು ಎಐಎಂಐಎಂ ಪಕ್ಷದ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ. ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಸಭೆ ನಡೆಸುವಾಗ ಖಂಡಿತ ದೇಶದಲ್ಲಿ ಎನ್ಆರ್ಸಿ ನಡೆಯುತ್ತೆ, ಅಮಿತ್ ಶಾ ಇದನ್ನ ಮಾಡ್ತಾರೆ ಅನ್ನೋ ಅನುಮಾನ ನನಗೆ ಇದೆ ಅನ್ನೋದನ್ನ ಹೇಳಿದ್ದಾರೆ. ಈ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈ ಅನುಮಾನದ ಹಿಂದೆ ಅವರು ನೀಡಿರೋ ಕಾರಣ ಕೂಡ ಸ್ಪಷ್ಟವಾಗಿದ್ದು, ಸದ್ಯ ದೇಶದಲ್ಲಿ ಆಗಿರುವ ಹಾಗೂ ಆಗಲಿರುವ ಕೆಲಸಗಳು ಎಲ್ಲರ ಗಮನವನ್ನ ಸೆಳೆಯೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಇದನ್ನ ತಡೆಯೋದಕ್ಕೆ ರಾಹುಲ್ ನೇತೃತ್ವದಲ್ಲಿ ಇನ್ನೊಂದು ಅಸ್ತ್ರ ರೆಡಿ ಆಗುತ್ತಾ, ಅಥವಾ ಆ ಪ್ರಯತ್ನಕ್ಕೆ ಜನರ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಬರ್ಬೋದು ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಅನ್ಕೊಂಡು ಏನನ್ನಾದ್ರೂ ಮಾಡೋದಕ್ಕೆ ಹೊರಟ್ರೆ ಅದು ಇನ್ನೊಬ್ಬರಿಗೆ ತೀರಾ ಸಮಸ್ಯೆಯನ್ನ ಕೊಡುತ್ತೆ. ಹೋಗ್ಲಿ, 106 ಕೋಟಿ ಜನರಿರೋ ದೇಶ ಅಲ್ವಾ, ಎಲ್ರಿಗೂ ಎಲ್ಲದನ್ನು ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಕೆಲವರ ಮೈಂಡ್ ಸೆಟ್ ಬೇರೆ ರೀತಿ ಇರ್ಬೋದು. ಎಲ್ಲವನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಡ್ಜಸ್ಟ್ಮೆಂಟ್ ಓಕೆ, ಆದ್ರೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಸಾಧ್ಯವೇ ಇಲ್ಲ ಅನ್ನೋ ವಿಚಾರಗಳು ಕೂಡ ಇರುತ್ತವೆ. ಅದರಲ್ಲಿ ಪ್ರಮುಖವಾಗಿ ದೇಶ ಹಾಗೂ ದೇಶದ ಜನರ ಭದ್ರತೆ. ಇದರಲ್ಲಿ ಅನಾವಶ್ಯಕ ಸಲಹೆ, ಇಲ್ಲ ಸಲ್ಲದ ತಲಹರಟೆಗಳನ್ನ ಬಿಟ್ಟು ಎಲ್ಲರೂ ಒಂದೇ ರೀತಿ, ಅರ್ಥಾತ್ ದೇಶದ ಭದ್ರತೆ ಪರವಾಗಿ ಯೋಚಿಸಬೇಕು. ಆದ್ರೆ ಅದಕ್ಕೂ ಕೂಡ ಭಾರತದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಇಂಥ ಎಷ್ಟೇ ಭಿನ್ನರಾಗ ಇದ್ರೂ ಅಮಿತ್ ಶಾ ಸುಮ್ನೆ ಬಿಡೋದಿಲ್ಲ ಅನ್ನೋದು ಈಗ ವಿರೋಧಿ ನಾಯಕರ ಬಾಯಲ್ಲೂ ಕೂಡ ಬರ್ತಾ ಇದೆ. ಮೊದಲಿಗೆ ಓವೈಸಿ ಹೇಳಿದ್ದೇನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಒಂದು ಹೈ ಲೆವೆಲ್ ಕಮಿಟಿ ರಚನೆ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ನಿವೃತ್ತ ಜಡ್ಜ್ಗಳೆಲ್ಲ ಇದ್ದಾರೆ. ಅವರಿಗೆ ಒಂದು ಮುಖ್ಯವಾದ ಟಾಸ್ಕ್ ಅನ್ನ ನೀಡಲಾಗಿದೆ. ಅದೇನು ಅಂದ್ರೆ, ಭಾರತದಲ್ಲಿ ಎಲ್ಲೆಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆಯೋ ಆ ಎಲ್ಲಾ ಕಡೆಗಳಲ್ಲಿ ಹೇಗೆ ಬದಲಾವಣೆ ಆಯ್ತು ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಮೀಟಿಂಗ್ ನಲ್ಲಿ ಇನ್ನೂ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಯಾರದೆಲ್ಲ ಹೆಸರು ಡಿಲೀಟ್ ಆಗಿದೆಯೋ, ಅಂದ್ರೆ ಮೃತಪಟ್ಟವರು ಹಾಗೂ ಡಬಲ್ ಇರುವವರನ್ನ ಬಿಟ್ಟು ಬದುಕಿದ್ರೂ ಸರಿಯಾದ ದಾಖಲೆ ಕೊರತೆ ಹಿನ್ನೆಲೆ ಹೆಸರು ಡಿಲೀಟ್ ಆಗಿರುತ್ತಲ್ವಾ, ಅವರ ತನಿಖೆ ಮಾಡೋದಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಒಂದು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದರ ಹಿಂದೆ ಸಾಕಷ್ಟು ಕಾರಣ ಇರುತ್ತೆ. ಅಮಿತ್ ಶಾ ಅರ್ಧಂಬರ್ಧ ಕೆಲಸ ಮಾಡೋ ವ್ಯಕ್ತಿ ಅಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸೋ ಕೆಲಸ ಅವರು ಮಾಡೋದಿಲ್ಲ. ಅವರು ಒಂದು ಟಾಸ್ಕ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ ಅಂದ್ರೆ ಅದನ್ನ ಖಂಡಿತ ಮಾಡ್ತಾರೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬಹಳ ಗಮನ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಕೂಡ ಅನುಮಾನ ಬರ್ತಾ ಇದೆ, ಹಾಗೋ ಹೀಗೋ ಎನ್ಆರ್ಸಿ ಯನ್ನ ಜಾರಿಗೆ ತಂದೆ ತರ್ತಾರೆ ಅನ್ನೋದನ್ನ ಓವೈಸಿ ಹೇಳಿದ್ದಾರೆ. ಈ ಕ್ಲಿಪ್ ಈಗ ಎಲ್ಲಾ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಇದನ್ನ ಓವೈಸಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಎನ್ಆರ್ಸಿ ಮಾಡೋದಕ್ಕೆ ಬಿಡಬಾರದು, ಅದನ್ನ ಅಪೋಸ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರಾ, ಅಥವಾ ಪರಿಸ್ಥಿತಿ ನೋಡಿ ಹೀಗಿದೆ, ನಿಮ್ಮ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಎಜುಕೇಟ್ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂದಹಾಗೆ ಅರ್ಧ ವಿಚಾರವನ್ನ ಆಲ್ರೆಡಿ ಓವೈಸಿ ಹೇಳಿದ್ರು. ಇದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ, ದೇಶದಲ್ಲಿ ಆಲ್ರೆಡಿ ಎನ್ಆರ್ಸಿ ನಡೀತಾ ಇದೆ. ತುಂಬಾ ದಿನಗಳಿಂದಲೇ ಇದು ಚಾಲು ಆಗಿದೆ ಅನ್ನೋದು. ಹೇಗೆ ಅಂತ ನೋಡ್ತಾ ಹೋದ್ರೆ ಸುಮಾರೆಲ್ಲ ವಿಷಯಗಳು ಕಣ್ಮುಂದೆ ಬರುತ್ತೆ. ಮೊದಲಿಗೆ ಎನ್ಆರ್ಸಿ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಅರ್ಥಾತ್ ಒಬ್ಬ ವ್ಯಕ್ತಿ ನಮ್ಮ ದೇಶದವನು ಹೌದೋ ಅಲ್ವೋ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳೋ ಕೆಲಸ. ಎನ್ಆರ್ಸಿ ಅನ್ನೋ ಪದವೇ ದೊಡ್ಡ ಅಪಾಯ ಅನ್ನೋ ರೀತಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಈ ವಿಚಾರವನ್ನ ಇಟ್ಕೊಂಡು ತಿಂಗಳಾನುಗಟ್ಲೆ ಪ್ರೊಟೆಸ್ಟ್ ಮಾಡಿದ್ರಿಂದ ಈ ಪದ ಕೇಳಿದ್ರೆ ಕಾಂಟ್ರವರ್ಸಿ ಅನ್ನೋ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿಬಿಟ್ರು. ಆದ್ರೆ ಈ ಪದದಲ್ಲಿ ಮಾತ್ರ ಸಮಸ್ಯೆ ಇರೋದು. ಈ ಪದ ಹೇಳದೆಯೇ ಇದನ್ನ ಜಾರಿಗೆ ತಂದ್ರೆ ಅದನ್ನ ಕಂಡು ಹಿಡಿಯುವಷ್ಟು ಬುದ್ಧಿವಂತರು ವಿಪಕ್ಷದಲ್ಲಿ ಇಲ್ಲ ಅನ್ನೋ ದೃಢವಾದ ನಂಬಿಕೆಯೊಂದಿಗೆ ಒಂದಷ್ಟು ಅಸ್ತ್ರಗಳು ಪ್ರಯೋಗ ಆಯಿತು. ಅದರಲ್ಲಿ ಮೊದಲನೆಯದೇ ಎಸ್ಐಆರ್ ಬಗ್ಗೆ ಆರೋಪಗಳು ಈಗಲೂ ಕೂಡ ಮುಂದುವರೆದಿದೆ. ದುರಂತ ಏನಂದ್ರೆ, ಕೆಲ ಮಾಧ್ಯಮಗಳು ಎಸ್ಐಆರ್ಗೆ ಒಂದು ಬಲಿ ಅಂತ ಬರೆಯೋ ಮೂಲಕ ಪತ್ರಿಕೋದ್ಯಮದ ಮರ್ಯಾದೆಯನ್ನು ಕಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಔಷಧ ಇಲ್ಲ ಅನ್ನೋದು ನಿಮಗೂ ಗೊತ್ತಾಗಿದೆ. ನಾನಾಗ್ಲಿ ಅಥವಾ ನೀವಾಗ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಸೂಕ್ತ ದಾಖಲೆಗಳನ್ನ ಕೊಡೋ ಮೂಲಕ ನಮ್ಮ ವೋಟ್ಗಳನ್ನ ಉಳಿಸಿಕೊಳ್ಬೇಕು. ಒಂದು ವೇಳೆ ಡಿಲೀಟ್ ಆಯ್ತು ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೆ ಅಂತ ತಿಳ್ಕೊಂಡು ನಮ್ಮ ವೋಟ್ ರಿಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ. ಆದ್ರಿಂದ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತದ್ದೇನೂ ಇಲ್ಲ. ಈ ಪ್ರಕ್ರಿಯೆ ಮೂಲಕ ಯಾರು ವೋಟ್ ಮಾಡೋದಕ್ಕೆ ಅರ್ಹರು ಅಥವಾ ಯಾರು ಅಲ್ಲ ಅನ್ನೋದನ್ನ ತಿಳಿದುಕೊಂಡ್ರು. ಅರ್ಥಾತ್ ಗುಂಪಿಗೆ ಸೇರದವರನ್ನ ಎತ್ತಿ ಪಕ್ಕಕ್ಕೆ ಇಟ್ರು. ಅಲ್ಲಿಗೆ ಒಂದಷ್ಟು ಜನರು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಸಪರೇಟ್ ಮಾಡಿ ದೇಶದ ಪ್ರಜೆಗಳು ಯಾರು ಅನ್ನೋದನ್ನ ಮುದ್ರೆ ಒತ್ತಿ ಖಾತ್ರಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಇದು ಕೂಡ ಎನ್ಆರ್ಸಿಯ ಲೆಕ್ಕವೇ.
ಈಗ ಕೆಲ ದಿನಗಳಿಂದ ನಿಮ್ಮ ಬಳಿ ಇರೋ ದಾಖಲೆಗಳ ಪವರ್ ಏನು ಎಷ್ಟು ಅನ್ನೋದನ್ನ ತಿಳಿಸೋ ಕೆಲಸ ಕೂಡ ಆಗ್ತಾ ಇದೆ. ಅದೇನು ಅಂದ್ರೆ ಆಧಾರ್ ಕಾರ್ಡ್ ಇದ್ದ ತಕ್ಷಣ ನಮ್ಮ ದೇಶದ ಪ್ರಜೆ ಅನ್ನೋದಕ್ಕೆ ಬರೋದಿಲ್ಲ. ಪಾಸ್ಪೋರ್ಟ್ ಇದ್ದ ತಕ್ಷಣ ಭಾರತದಲ್ಲಿ ಸೇಫ್ ಅನ್ನೋ ರೀತಿ ಅಕ್ರಮ ವಲಸಿಗರು ಯೋಚಿಸೋದಕ್ಕೂ ಆಗೋದಿಲ್ಲ. ವೋಟರ್ ಐಡಿ ಇದೆ, ನಾನು ಈ ಹಿಂದೆ ವೋಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದೊಂದೇ ದಾಖಲೆ ಇಟ್ಕೊಂಡು ಭಾರತೀಯ ಅಂತ ಪ್ರತಿಪಾದಿಸೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಇನ್ನೇನು ಬೇಕು ಅಂತ ಕೇಳಿದ್ರೆ ಇದೆಲ್ಲಾ ದಾಖಲೆಗಳ ಜೊತೆಗೆ ಜನನ ಪ್ರಮಾಣ ಪತ್ರ, SSLC ಸರ್ಟಿಫಿಕೇಟ್ ಸೇರಿ ಇನ್ನೂ ಹಲವು ದಾಖಲೆಗಳನ್ನ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಉದ್ದೇಶ ಏನು ಅಂದ್ರೆ ಯಾವುದೋ ಒಂದೆರಡು ದಾಖಲೆ ತೋರಿಸಿ ಅಕ್ರಮ ವಲಸಿಗರು ಇಲ್ಲಿ ಉಳಿಯೋ ಹಾಗೆ ಆಗಬಾರದು ಅಂತ. ಇದು ಕೂಡ NRC ಯ ಭಾಗವೇ ಆಗಿದೆ ಅನ್ನೋದು ಕಾಮನ್ ಸೆನ್ಸ್. ಇನ್ನೊಂದೆಡೆ ಯಾವೆಲ್ಲ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಜಾಸ್ತಿ ಇದೆಯೋ ಅಂತ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಅಲ್ಲಿ ಮುಲಾಜೆ ಇಲ್ಲದೆ ಈ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ನಮ್ಮವರನ್ನ ಮಾತ್ರ ಉಳಿಸ್ಕೊಳ್ಳೋದು ಅಂದ್ರೆ ಬೇರೆಯವರನ್ನ ಆಚೆ ಕಳಿಸೋದು ಅನ್ನೋ ಅರ್ಥವೇ ಬರೋದು. ಆದ್ರೆ NRC ಅನ್ನೋ ಪದ ಕೇಳಿದ್ರೆ ಅಯ್ಯಯ್ಯೋ ಅಮ್ಮಮ್ಮ ಅಂದವರಿಗೆ ಈ ಪ್ರಕ್ರಿಯೆಯನ್ನ ಅಪೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ನೇರವಾಗಿ ಹುಡುಕಿ ಆಚೆ ಕಳಿಸೋದು, ಇನ್ನೊಂದು ಕಡೆ ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ ಮೂಲಕ ಪತ್ತೆ ಮಾಡೋದು, ಪೊಲೀಸರಿಗೆ ಸರ್ಚ್ ಆಪರೇಷನ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು, ಹಾಗೆ ಈ SIR ಎಲ್ಲವೂ ಕೂಡ NRC ಯ ಭಾಗವೇ ಅನ್ನೋದು ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗೋ ವಿಚಾರಗಳು. ಅಲ್ಲದೆ ಈಗ OIC ಹೇಳಿರೋ ಹಾಗೆ ಡೆಮೋಗ್ರಫಿ ಕಡೆಗೆ ಗಮನ ಹರಿಸಿದ್ರೆ ಈ ಕೆಲಸ ಇನ್ನೂ ಅಚ್ಚುಕಟ್ಟಾಗಿ ಆಗುತ್ತೆ. ಇದೇ ಕಾರಣಕ್ಕೆ OIC ಅಮಿತ್ ಶಾ ಗಾಳಿಯಲ್ಲಿ ಗುಂಡು ಹೊಡೆಯೋ ವ್ಯಕ್ತಿ ಅಲ್ಲ, ಅಂದುಕೊಂಡಿದ್ದನ್ನ ಮಾಡೇ ಮಾಡ್ತಾರೆ ಅಂತ ಆತಂಕದಿಂದ ಹೊಗಳಿರೋದು. ಸರಿ, ಈಗ ನಿಧಾನಕ್ಕೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆಯಲ್ಲ. ವಿಪಕ್ಷಗಳು ಈಗ ಏನ್ ಮಾಡ್ಬೋದು? ಕಾಕ್ರೋಚ್ ಹೋರಾಟವನ್ನ ಈ ಕಡೆಗೆ ತಿರುಗಿಸೋ ಕೆಲಸ ಮಾಡ್ತಾರಾ, ಅಥವಾ ಹೊಸದಾಗಿ ಇನ್ನೊಂದು ಟೀಮ್ ಅನ್ನ ದೆಹಲಿಯಲ್ಲಿ ಸೆಟಪ್ ಮಾಡೋ ಕೆಲಸ ಆಗುತ್ತಾ ಅನ್ನೋ ಅನುಮಾನ ಬರ್ಬೋದು. ಆದ್ರೆ ಏನಂತ ವಿರೋಧ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ವರ್ಷಾನುಗಟ್ಟಲೆ NRC ಹೆಸರಲ್ಲಿ ವಿರೋಧಿಸಿದ್ರು, ಆದ್ರೆ ಈಗ ಆ ಪದವನ್ನೇ ಕೇಂದ್ರ ಬಳಸ್ತಾ ಇಲ್ಲ. SIR ವಿರುದ್ಧ ಆರೋಪ ಮಾಡಿ ಸೋತು ಹೋದ್ರು, ಜನರು ಅದನ್ನ ನಂಬಲಿಲ್ಲ. ಇನ್ನುಳಿದಿರೋದು ಒಂದೇ ದಾರಿ, ಅದು ಅಕ್ರಮ ವಲಸಿಗರನ್ನ ಆಚೆ ಕಳಿಸಬೇಡಿ, ಅವರನ್ನ ಭಾರತದಲ್ಲೇ ಇಟ್ಕೊಳ್ಳಿ ಅಂತ ನೇರವಾಗಿ ಹೇಳ್ಬೇಕು. ಇಂಥ ವಿಚಾರ ಮುಂದಿಟ್ಕೊಂಡು ಬೀದಿಗೆ ಬಂದ್ರೆ ಜನಸಾಮಾನ್ಯರು ತಮ್ಮ ತಮ್ಮ ಪಾದರಕ್ಷೆಗಳಿಗೆ ವಿಸರ್ಜಿತ ವಸ್ತುವೊಂದನ್ನ ಲೇಪನ ಮಾಡಿ ಪ್ರೀತಿಯಿಂದ ಎಸೆಯುವ ಸಾಧ್ಯತೆ ಇದೆ. ಆದ್ರಿಂದ ಭಾರತದ ಭದ್ರತೆಗೆ ಅಡ್ಡಗಾಲು ಹಾಕುವುದು ಸುಲಭದ ಕೆಲಸ ಅಲ್ಲ ಅನ್ನೋದು OICಗೂ ಕೂಡ ಗೊತ್ತಾಗಿದೆ ಅನ್ನೋ ರೀತಿಯ ಚರ್ಚೆಗಳು ಈಗ ನಡೀತಾ ಇದೆ. ಇನ್ನು ಇದೆಲ್ಲ ವೇಗ ಪಡಿತಾ ಇರೋದಕ್ಕೆ ಕಾರಣ ಮುಂದಿನ ವರ್ಷದ ಒಳಗೆ ಜನಗಣತಿ ಹಾಗೂ ಜಾತಿ ಗಣತಿ ಮುಗಿಯುತ್ತೆ. ಅಷ್ಟರಲ್ಲಿ ಗುಂಪಿಗೆ ಸೇರದವರನ್ನ ಆಚೆ ಹಾಕಿದ್ರೆ ಜನಗಣತಿ ಆಲ್ಮೋಸ್ಟ್ ಪರ್ಫೆಕ್ಟ್ ಅನ್ನಿಸ್ಕೊಳ್ಳುತ್ತೆ. ನಂತರ ಡಿಲಿಮಿಟೇಷನ್ ಹಾಗೂ ಅದಕ್ಕೆ ಲಿಂಕ್ ಆಗಿರೋ ಉಳಿದ ಕೆಲಸಗಳನ್ನ ಮಾಡಬಹುದು. ಆದ್ರಿಂದ ಮುಂದಿನ ದಿನಗಳು ಭಾರತದ ಪಾಲಿಗೆ ಬಹಳ ಕ್ರೂಷಿಯಲ್ ಎನ್ನಿಸ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.